ದತ್ತಗರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಕ್ಲಾಸ್ ನಂಬರ್ 20 ಸಂಸತ್ತಿನ ಪಾರ್ಟ್ 3 ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ. ಸೊ ಹೋದ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಲೋಕಸಭೆಯ ಬಗ್ಗೆ ನೋಡಿದ್ವಿ. ಇವತ್ತೇನು ಮಾಡೋಣ, ರಾಜ್ಯಸಭೆಯ ಬಗ್ಗೆ ಏನು ಮಾಡೋಣ, ನಾವು ಡಿಸ್ಕಷನನ್ನು ಅಥವಾ ಸ್ಟಡಿಯನ್ನು ಮಾಡೋಣ. ಸೊ ರಾಜ್ಯಸಭೆಯನ್ನು ಬೇಸಿಕ್ಲಿ ಏನಂತ ಕರೀತಾರೆ? ರಾಜ್ಯಸಭೆಯನ್ನು ಬೇಸಿಕ್ಲಿ ಸಂಸತ್ತಿನ ಮೇಲ್ಮನೆ ಅಂತ ಕರೀತಾರೆ. ಏನು? ಸಂಸತ್ತಿನ ಮೇಲ್ಮನೆ, ಹಿರಿಯರ ಸದನ ಅಂತ ಕರೀತಾರೆ. ಹಿರಿಯರ ಸದನ, ಚಿಂತಕರ ಚಾವಡಿ, ಚಾವಡಿ ಅಂತ ಏನು ಮಾಡ್ತಾರೆ, ರಾಜ್ಯಸಭೆಯನ್ನು ಕರೀತಾರೆ. ಸೊ ರಾಜ್ಯಸಭೆಯಲ್ಲಿ ನಾನು ಆ್ಯಕ್ಚುಲಿ ತಪ್ಪಾಗಿ ಹೇಳಿದೆ ಹೋದ ಕ್ಲಾಸಲ್ಲಿ, ಅದನ್ನೊಂಚೂರು ಕರೆಕ್ಷನ್ ಮಾಡ್ಕೊರಿ. ಸೊ ಆ್ಯಸ್ ಪರ್ ಆರ್ಟಿಕಲ್ 80 ನಮ್ಮ ರಾಜ್ಯಸಭೆಯಲ್ಲಿ ಒಟ್ಟು 250 ಸದಸ್ಯರು ಇರ್ತಾರೆ. ನಾನು 220 30 ಅಂತ ಹೇಳಿದ್ದೆ, ಕ್ಷಮಿಸಿ. ಅದು ಆ್ಯಕ್ಚುಲಿ 250 ಸದಸ್ಯರು ಇರ್ತಾರೆ. ಇದರೊಳಗೆ 238 ಮಂದಿ ಏನು ಚುನಾವಣೆ, ಅದು ಪರೋಕ್ಷ ಚುನಾವಣೆಯ ಮೂಲಕ, ಯಾವುದು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ್ರೆ, ಇನ್ನು 12 ಜನ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ನಾಮಕರಣವನ್ನು ಮಾಡ್ತಾರೆ. ಏನು ಮಾಡ್ತಾರೆ? ನಾಮಕರಣವನ್ನು ಮಾಡ್ತಾರೆ. ಸೊ ಆಯ್ಕೆ ಏನು ಆಗಿರ್ತಾರಲ್ಲ ಇವರು 238 ಜನ, ಇವ್ರದ್ದು ಏನು ಏಕಮತ ವರ್ಗಾವಣಾ ಪ್ರಮಾಣಾನುಗುಣ ಪದ್ಧತಿ ಅಂತಂದು ಕರೀತಾರೆ ಇವ್ರನ್ನ. ಇನ್ನು ಅರ್ಹತೆಗಳು ಏನು ಇರಬೇಕು, ಇದನ್ನೇನು ಮಾಡ್ತತಿ, 84ನೇ ವಿಧಿ ಹೇಳ್ತತಿ. ಸೊ ಆ್ಯಸ್ ಯೂಶುವಲ್ ಏನು, ಭಾರತದ ಪೌರನಾಗಿರಬೇಕು. ನೆಕ್ಸ್ಟ್ 30 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಲಾಭದಾಯಕ ಹುದ್ದೆಯಲ್ಲಿ ಯಾವುದೇ ಸರ್ಕಾರಿ ಇದರೊಳಗೆ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕದ ಹುದ್ದೆ ಒಳಗೆ ಇರಬಾರ್ದು. ಇನ್ನೊಂದು ಮಾನಸಿಕ ಅಸ್ವಸ್ಥನಾಗಿರಬಾರ್ದು. ಅಸ್ವಸ್ಥನಾಗಿರಬಾರ್ದು. ಅದಾದಮೇಲೆ ಸಂಸತ್ತು ಕಾಲಕ್ಕೆ ಏನು ನಿಗದಿಪಡಿಸ್ತಲ್ಲ ಅರ್ಹತೆ, ಅದನ್ನೆಲ್ಲ ಇವರು ಹೊಂದಿರಬೇಕು ಅನ್ನೋದು ಇದು ರಾಜ್ಯಸಭೆಯ ಸದಸ್ಯನಾಗಕ್ಕೆ ಅರ್ಹತೆಗಳು. ಇನ್ನು ಇವರ ಅಧಿಕಾರಾವಧಿ 83ನೇ ವಿಧಿಯ ಪ್ರಕಾರ ಏನಕ್ಕತಿ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರ್ತೈತಿ. ಹೊಳ್ಳಿ 1/3 ಸದಸ್ಯರು, ಎಷ್ಟೇನೋ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ಏನಕ್ಕಾರ ನಿವೃತ್ತಿಯನ್ನು ಹೊಂದ್ತಾರೆ. ಏನು ಮಾಡ್ತಾರೆ? ನಿವೃತ್ತಿ. ಇದು ನಮ್ಮ ಲೋಕಸಭೆ ಹಂಗೆ 5 ವರ್ಷಕ್ಕೊಮ್ಮೆ ಪೂರ್ವ ಡಿಸಾಲ್ವ್ ಆಗೋದಿಲ್ಲ. ಇದು ಎಂದೂ ಡಿಸಾಲ್ವ್ ಆಗೋದಿಲ್ಲ. ಇದನ್ನೊಂದು ನೆನಪಿರಲಿ. ಇದು ಏನಿದ್ರು ಏನಕ್ಕತಿ, ಬರೀ 1/3 ಮಾತ್ರ ಏನು ಮಾಡ್ತಾರೆ, ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿ ಹಾಕುವಂತ ಹೋಕಾರ. ಇನ್ನೊಂದೇನು, ಇಲ್ಲಿ ಸಭಾಪತಿ, ಈಗ ರಾಜ್ಯಸಭೆಯ ಸಭಾಪತಿಗಳು ಯಾರು ಇರ್ತಾರ? ಆಬ್ವಿಯಸ್ಲಿ ಉಪರಾಷ್ಟ್ರಪತಿಗಳಿರ್ತಾರೆ. ಅದಾದಮೇಲೆ ಉಪಸಭಾಪತಿಯನ್ನು ಏನು ಮಾಡ್ತಾರೆ, ತಮ್ಮಲ್ಲೇ ಯಾರಾದರೂ ಒಬ್ಬರನ್ನು ಉಪಸಭಾಪತಿಯನ್ನಾಗಿ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಸಭಾಪತಿಯವರು ಇಲ್ಲಾರ್ದಾಗ ಇವರು ಆ್ಯಕ್ಟ್ಸ್ ಆ್ಯಸ್ ಅ ಸಭಾಪತಿ ಅಂತ ಹೇಳಬಹುದು. ಇನ್ನು ಇವರು ಸಹ ಅಧಿವೇಶನಗಳು ಅಂತ ಬಂದಾಗ ಇವ್ರದ್ದು ಸಹಿತ ಏನಕ್ಕತಿ, ಅಧಿವೇಶನಗಳು ವರ್ಷಕ್ಕೆ 2 ಬಾರಿ ಆದರೂ ಸೇರಬೇಕು. ಆದ್ರೆ ಒಂದರಿಂದ ಇನ್ನೊಂದಕ್ಕೆ 6 ತಿಂಗಳ ಮೇಲೆ ಗ್ಯಾಪ್ ಆಗಬಾರ್ದು. ಅಷ್ಟರೊಳಗೆ ಇನ್ನೊಂದು ಸಭೆಯನ್ನು ಮಾಡಬೇಕು ಅಂತಂದು ಏನು ಹೇಳ್ತತಿ ಸಂವಿಧಾನ, ಇವರಿಗೆ ಆಜ್ಞೆಯನ್ನು ನೀಡ್ತತಿ. ಇನ್ನು ಇವರಿಗೆ 105ನೇ ವಿಧಿಯ ಅನ್ವಯ ಸೌಲಭ್ಯ ಮತ್ತು ವಿನಾಯಿತಿಯನ್ನು ನೀಡ್ಯಾರ. ಏನು ಈ ಸೌಲಭ್ಯಗಳು ಮತ್ತು ವಿನಾಯಿತಿಗಳನ್ನು ನಾನು ಇವತ್ತು ಭಾಳ ಏನು ಹೇಳೋದಿಲ್ಲ,
ಆ್ಯಸ್ ಯೂಶ್ವಲ್ ಲೋಕಸಭೆಯ ಸೌಲಭ್ಯಗಳು ಮತ್ತು ವಿನಾಯಿತಿಗಳು ಏನಿದ್ವಲ್ಲ ಸೇಮ್ ಡಿಕ್ಟು ಇವ್ರಿಗೆ ಅದಾವು. ಅದನ್ನೊಂದು ನೀವು ಹೋದ ಕ್ಲಾಸ್ ಒಳಗೆ ಏನು ನೋಡ್ಕೊಂಡಿರ್ತೀರಿ ಸೇಮ್ ಅದೈತಿ. ಹೇಳಿದ್ದನ್ನು ಹೇಳೋದಕ್ಕಿಂತ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿದ್ದೈತಿ, ಇದನ್ನು ಸ್ಕಿಪ್ ಮಾಡ್ತೀನಿ. ಇನ್ನು ಅಧಿಕಾರಿಗಳು ಅಂತ ಬಂದಾಗ ನಾನು ಆಲ್ಮೋಸ್ಟ್ ಎಲ್ಲ ಹೇಳೀನಿ, ಬಟ್ ಆದರೂ ಇನ್ನೊಮ್ಮೆ ಹೇಳ್ತೀನಿ. ಮೊದಲನೇದಾಗಿ ಶಾಸನೀಯ ಅಧಿಕಾರ ಏನು? ಇವರು ಸಹ ಕೇಂದ್ರ ಪಟ್ಟಿಯಲ್ಲಿರುವಂಥ 100 ವಿಷಯಗಳ ಮೇಲೆ ಶಾಸನಗಳನ್ನು ರೂಪಿಸುವ ಅಧಿಕಾರವನ್ನು ಹೊಂದ್ಯಾರ. ಬಟ್ ನೆನಪಿರಲಿ, 2 ಸದನದಲ್ಲಿಯೂ ಅದು ಪಾಸಾಗಬೇಕು. ಇವರು ಮಾಡಿದ ಶಾಸನ ಅವ್ರಿಗೆ ಒಪ್ಪಲಿಲ್ಲ, ಅವ್ರು ತಿರಸ್ಕರಿಸಿದ್ರಂದ್ರೆ ಅವಾಗ 108 ಅಂಡರ್ ಏನು ಮಾಡ್ತಾರೆ ಜಂಟಿ ಸಭೆಯನ್ನು ಕರೀತಾರೆ. ಸೊ ಜಂಟಿ ಸಭೆಯನ್ನು ಕರೆದಾಗ ಏನಕ್ಕತಿ, ಆಬ್ವಿಯಸ್ಲಿ ಮೆಜಾರಿಟಿ ಯಾರ್ದಿರ್ತತಿ, ಲೋಕಸಭೆದಿರ್ತತಿ. ಹಾಗಾಗಿ ಇವರೇ ಗೆಲ್ತಾರೆ. ಹಾಗಾಗಿ ಇವ್ರಿಗೆ ಅಷ್ಟು ಹೆಚ್ಚಿನ ಅಧಿಕಾರಗಳು ಇಲ್ಲರಿ. ಇದೊಂದು ಮಾತ್ರ ನೆನಪಿಟ್ಕೋಬೇಕು. ಇವ್ರಿಗೆ ಯಾವುದೋ ವಿಷಯನ ಇವ್ರು ಮಾಡಬಹುದು, ಬಟ್ ಇವ್ರು ಮೆಜಾರಿಟಿ ತೋರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಇರೋ 2,200 ಮಂದಿ, ಅವ್ರು 5,200 ಮಂದಿ ಅದಾರ. ಸೊ ಹಾಗಾಗಿ ಅಲ್ಲಿ ಮೆಜಾರಿಟಿ ಯಾರ್ದು ಹೋಗ್ತತಿ, ಲೋಕಸಭೆದು ಹೋಗ್ತತಿ. ಹಾಗಾಗಿ ರಾಜ್ಯಸಭೆಗೆ ಇದ್ರ ಮೇಲೆ ಅತಿ ಹೆಚ್ಚು ಅಧಿಕಾರಗಳು ಇಲ್ಲ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಮಂತ್ರಾಲೋಚನೆ ಅಂತೂ ಅದನ್ನು ಹೋದ ಕ್ಲಾಸ್ ಒಳಗೆ ನಾವು ಆಲ್ರೆಡಿ ನೋಡ್ಬಿಟ್ಟೆವು. ಮಂತ್ರಾಲೋಚನೆ ಅಂದ್ರೆ ಏನು? ಚರ್ಚೆಯನ್ನು ಮಾಡೋದು. ಎದ್ರ ಮೇಲೆ ಮಾಡ್ತಾರೆ? ಇದು ಸೇಮ್ ಕಟ್ ಕಾಪಿ ಪೇಸ್ಟ್ ಅದರೊಳಗಿಂದ. ಇನ್ನು ಹಣಕಾಸಿನ ಅಧಿಕಾರ ಅಂತೂ ಇವ್ರಿಗೆ ಇಲ್ಲವೇ ಇಲ್ಲ. ಹಣಕಾಸಿನ ಅಧಿಕಾರ ಇವ್ರಿಗೆ ಇಲ್ಲ. ಇವ್ರಿಗೇನು ಹಬ್ಬ ಅಂದ್ರೆ 14 ದಿವಸ ತಡೆ ಹಿಡಿಯುವುದು ಅಷ್ಟ. ಏನೋ ತಡೆ ಹಿಡಿಯುವುದನ್ನು ಬಿಟ್ಟರೆ ಬೇರೆ ಯಾವ ಅಧಿಕಾರನೂ ಇಲ್ಲ ಇವ್ರಿಗೆ. ಹಬ್ಬ ಅಂದ್ರೆ ಏನೇ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡ್ರಿ ಅಂತ ಹೇಳ್ಬಹುದು. ಅದನ್ನವರು ಲೋಕಸಭೆಯವರು ಮಾಡಲೇಬೇಕು ಅನ್ನೋದೇನು ರೂಲ್ಸು ಇಲ್ಲ. ಹೊಳ್ಳಿ ಆಡಳಿತದ ಮೇಲೆ ನಿಯಂತ್ರಣ. ನೆಕ್ಸ್ಟ್ ಏನು? ಆಡಳಿತದ ಮೇಲೆ ನಿಯಂತ್ರಣ. ಇದು ಸಹ ಲೋಕಸಭೆಯಷ್ಟು ಇಲ್ಲ. ಯಾಕಂದ್ರೆ ಅಧಿಕಾರಗಳೆಲ್ಲ ಎಲ್ಲದವು ಲೋಕಸಭೆಯಲ್ಲಿ ಐತಿ. ಇವರಿಗೆ ಬಹಳ ಕಡಿಮೆ ನಿಯಂತ್ರಣ ಹೊಂದಿದೆ ಅಂತಂದು ಹೇಳ್ಬೋದು. ಹಬ್ಬ ಅಂದ್ರೆ ಏನೋ ಒಂದು ತಪ್ಪು ಮಾಡಿದಾಗ, ಯಾವುದಾದ್ರೂ ಒಬ್ಬರು ಮಂತ್ರಿಗಳು ಏನೋ ಲಪಡ ಮಾಡಿದಾಗ ಏನು ಮಾಡ್ಬೋದು, ಇವರು ರಾಜೀನಾಮೆ ನೀಡು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ರಾಜೀನಾಮೆ ಕೊಟ್ಟ ತೀರು ಅನ್ನೋ ಅಧಿಕಾರ ಇವ್ರಿಗೆ ಇರಂಗಿಲ್ಲ. ಯಾಕಂದ್ರೆ ಸಾಮೂಹಿಕವಾಗಿ ಮಂತ್ರಿಮಂಡಲ ಹೊಣೆಯಾಗಿರುವುದು ಲೋಕಸಭೆಗೆ ಹೊರತು ರಾಜ್ಯಸಭೆಗಲ್ಲ. ಇನ್ನು ಸಂವಿಧಾನಾತ್ಮಕ ಅಧಿಕಾರಗಳನ್ನು ನೋಡೋಣ. ಸಂವಿಧಾನಾತ್ಮಕ ಅಧಿಕಾರಗಳು ಇದರೊಳಗೆ ಇವ್ರಿಗೆ ಒಂಚೂರು ಪವರ್ ಐತಿ ಅಂತ ಹೇಳಿದ್ರು ಅಡ್ಡಿಲ್ಲ, ಪವರ್ ಕೊಟ್ಟಾರೂ ಸಹಿತ. ಯಾಕಂದ್ರೆ ಸಂವಿಧಾನಾತ್ಮಕ ಅಧಿಕಾರ ಅಂತ ಬಂದಾಗ ಯಾವುದೋ ಒಂದು ತಿದ್ದುಪಡಿ ಮಸೂದೆ ಆಯ್ತಪ್ಪ ಸಂವಿಧಾನದ್ದು ಅಂತಂದ್ರೆ ಅದಕ್ಕೆ 2 ಸದನಗಳ ಪ್ರತ್ಯೇಕ ಒಪ್ಪಿಗೆ ಅತ್ಯಗತ್ಯ. ಅಕಸ್ಮಾತ್ ರಾಜ್ಯಸಭೆ ಅದನ್ನು ತಿರಸ್ಕರಿಸಿದ್ರೆ ಅದು ಕಾಯ್ದೆ ಆಗುವುದಿಲ್ಲ. ಅದು ಕಾಯ್ದೆ ಆಗಂಗಿಲ್ಲ. ಹೀಗಾಗಿ ಇದರೊಳಗೆ ಇವ್ರಿಗೆ ಏನೈತಿ, ಒಂಚೂರು ಪವರ್ ಐತಿ ಅಂತ ನಾವು ಹೇಳಿದ್ರು ಅಡ್ಡಿ ಇಲ್ಲ. ಇನ್ನು ನೆಕ್ಸ್ಟ್ ಇವ್ರದ್ದೇನು ನೆಕ್ಸ್ಟ್ ಅಧಿಕಾರ ಚುನಾವಣಾ ಕಾರ್ಯಗಳ ಬಗ್ಗೆ ಏನೈತಿ ನೋಡೋಣ. ಯಾವುದೋ ಚುನಾವಣಾ ಕಾರ್ಯಗಳ ಬಗ್ಗೆ ಏನೈತಿ ಇವ್ರದ್ದು. ಇವರು ಸಹ ಆ್ಯಸ್ ಯೂಶ್ವಲ್ ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಆಬ್ವಿಯಸ್ಲಿ ಇವರು ಭಾಗವಹಿಸ್ತಾರೆ. ಇಲ್ಲಾಂದ್ರೆ ಅದು ಚುನಾವಣೆ ಆಗುವುದೇ ಇಲ್ಲ. ಸೊ ಹಾಗಾಗಿ ಇವ್ರಿಗೂ ಒಂದು ತಕ್ಕ ಮಟ್ಟಿಗೆ ಅಧಿಕಾರ ಐತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಹಾಗೂ ರಾಜ್ಯ ಶಾಸನ ಚುನಾವಣಾ ಸಭೆಗಳ ನಿಯಂತ್ರಿಸಲು ಕಾಯ್ದೆಗಳನ್ನು ಮತ್ತು ಇವು ಕಾಯ್ದೆಗಳನ್ನು ರೂಪಿಸುವ ಅಧಿಕಾರ ಸಹ ಇವ್ರಿಗೆ ಐತಿ. ಹಾಗಾಗಿ ಏನು ಮಾಡ್ತಾರೆ, 1957 ಫಸ್ಟ್ ಒಂದು ಚುನಾವಣಾ ಕಾಯ್ದೆಯನ್ನು ತೊಗೊಂಡ್ಬಿಡ್ತಾರೆ. ಅದಾದಮೇಲೆ 1950 ಜನಪ್ರತಿನಿಧಿ ಕಾಯ್ದೆಯನ್ನು ತರ್ತಾರೆ. ಅದಾದಮೇಲೆ ನೆಕ್ಸ್ಟು 1951 ಇನ್ನೊಂದು ಜನಪ್ರತಿನಿಧಿ ಕಾಯ್ದೆಯನ್ನು ತರ್ತಾರೆ. ಇನ್ನು ಲಾಸ್ಟ್ ನ್ಯಾಯಿಕ ಅಧಿಕಾರಗಳು. ಯಾವ ನ್ಯಾಯಿಕ ಅಧಿಕಾರಗಳು ಏನದವು? ಇವ್ರೇನು ಮಾಡ್ಬೋದು, ಸಂವಿಧಾನದ ಉಲ್ಲಂಘನೆಯ ಆರೋಪದ ಮ್ಯಾಗ ಮಹಾಭಿಯೋಗದ ಪ್ರಕ್ರಿಯೆಯೊಳಗೆ ಏನು ಮಾಡ್ತಾರೆ, ಇವರು ರಾಷ್ಟ್ರಾಧ್ಯಕ್ಷರನ್ನು
ಅವರು ಸೇರಿ ಏನು ಮಾಡಬೇಕು, ಪದಚ್ಯುತಿಯನ್ನು ಗೊಳಿಸಬಹುದು. ಇನ್ನೊಂದೇನು, ಉಪರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗೆ ಐತಿ, ರಾಜ್ಯಸಭೆಗೆ ಐತಿ. ಅದಾದಮೇಲೆ ಮತ್ತೆ ಯಾರು, CJI, ಅದಾದಮೇಲೆ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಚುನಾವಣಾ ಆಯುಕ್ತರು, CAG ಅವರು, ಇವರನ್ನು ತೆಗೀರಿ ಅಂತಂದು ಏನು ಮಾಡ್ಬೋದು, ರಾಜ್ಯಸಭೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸನ್ನು ಮಾಡಬಹುದು. ಇನ್ನು ವಿಶೇಷ ಅಧಿಕಾರಗಳು ಏನದವು ಇವರು, ಇದು ಇಂಪಾರ್ಟೆಂಟ್ ರೀ. ಯಾಕಂದರೆ ಕೆಲವೊಂದಿಷ್ಟು ವಿಶೇಷ ಅಧಿಕಾರಗಳು ರಾಜ್ಯಸಭೆಗೂ ಅದವು. ಅವು ಯಾವ ಅಂತಂದು ನಾವು ಫಸ್ಟ್ ತಿಳ್ಕೊಬೇಕು. ಸೊ ಒಂದನೇದ್ದೇನು, ಫಸ್ಟ್ ಒನ್ 67ನೇ ವಿಧಿಯ ಪ್ರಕಾರ, ಯಾವುದು 67ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆಯುವುದು ಕೇವಲ ರಾಜ್ಯಸಭೆಗೆ, ಅಂದರೆ ಗೊತ್ತುವಳಿಯನ್ನು ಮಂಡಿಸುವುದು ಏನೈತಲ್ಲ ಸುವುದು ರಾಜ್ಯಸಭೆಗೆ ಮಾತ್ರ. ಆ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇರ್ತತಿ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಏನು, ಸಂವಿಧಾನದ 312ನೇ ವಿಧಿ ಅನ್ವಯ ಹೊಸ ಅಖಿಲ ಭಾರತ, ಯಾವುದು, ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವುದಕ್ಕೆ, ಯಾವುದಕ್ಕೆ, ಸೃಷ್ಟಿಸುವುದಕ್ಕೆ ಸಂಬಂಧಿಸಿದಂತೆ ನಿರ್ಣಯಗಳನ್ನು ರಾಜ್ಯಸಭೆ ಮಾತ್ರ ಅಂಗೀಕರಿಸ್ತತಿ, ಲೋಕಸಭೆ ಇದನ್ನು ಅಂಗೀಕರಿಸೋಕೆ ಬರಂಗಿಲ್ಲ. ಹೀಗಾಗಿ ಇದು ಮೇನ್ ಭಾಳ ಇಂಪಾರ್ಟೆಂಟ್ ವಿಧಿ ರೀ. ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಆಗ್ಯಾವು. ಇದ್ರ ಮೇಲೆ ಕ್ವಶನ್ಸ್ ಅಧಿಕ, ಅಂದರೆ ಉಪರಾಷ್ಟ್ರಪತಿಯನ್ನು ಯಾರು ವಜಾ ಮಾಡ್ಬೋದು ಅಂತ ಆಗೈತಿ. ಬಟ್ ಯಾವ ವಿಧಿ ಅನ್ವಯ ಅಂತ ಕೇಳಿಲ್ಲ. ಈ ಟೈಮ್ ಕೇಳಿದ್ರು ಕೇಳಬಹುದು. ಬಟ್ ಏನು ಉಪರಾಷ್ಟ್ರಪತಿಯನ್ನು ಯಾರು ಮಂಡಿಸ್ಬೋದು ಅಂತಂದು ಇದನ್ನು ಮಾತ್ರ ಆಬ್ವಿಯಸ್ಲಿ ಇದು ರಾಜ್ಯಸಭೆ ಇದು ಕ್ವಶನ್ ಆಗೈತಿ. ಸೊ ಹಾಗಾಗಿ ಬಟ್ ಇದು ಮಾತ್ರ ಕಂಟಿನ್ಯೂ ಆಗೈತಿ. ಹಾಗಾಗಿ ಇದು ಒಂಚೂರು ಒತ್ತಿ ಓದ್ಕೊರಿ ಅಂತ ಹೇಳ್ತಾ, ನೆಕ್ಸ್ಟ್ ಏನು, 249ನೇ ವಿಧಿ ಪ್ರಕಾರ ಏನು ಮಾಡ್ತಾರ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ಪಟ್ಟಿಯಲ್ಲಿರುವ ಯಾವುದಾದ್ರೂ ವಿಷಯ, ಸೊ ಫಾರ್ ಎಕ್ಸಾಂಪಲ್ ರಾಜ್ಯ ಪಟ್ಟಿಯೊಳಗೆ ಯಾವುದೋ ಒಂದು ವಿಷಯ ಐತಿ, ಆ ವಿಷಯದ ಮೇಲೆ ಶಾಸನವನ್ನು ಒಂದು ಅಧಿಕಾರ ರೂಪಿಸಿ ಹೊಳ್ಳಿ ಅವ್ರಿಗೆ ಕೊಡಬೇಕು. ಸೊ ರೂಪಿಸುವ ಅಧಿಕಾರವನ್ನು ಸಂಸತ್ತಿಗೆ ಏನು ಇವರು ನೀಡುವ ಗೊತ್ತುವಳಿ, ಸ್ಟಾರ್ಟಿಂಗ್ ಒಂದು ಗೊತ್ತುವಳಿಯನ್ನು ಮಾಡ್ತಾರಲ್ಲ, ಆ ಗೊತ್ತುವಳಿಯನ್ನು ರಾಜ್ಯಸಭೆ ಮಾತ್ರ ಮಾಡಬಹುದು, ಲೋಕಸಭೆ ಮಾಡೋಕ್ಕೆ ಬರಂಗಿಲ್ಲ. ಹೀಗಾಗಿ ಇದು ಒಂದು ಪವರ್ಫುಲ್ ಅಧಿಕಾರ ರಾಜ್ಯಸಭೆದು ಅಂತಂದು ನಾವು ಹೇಳಿದ್ರು ಅಡ್ಡಿ ಇಲ್ಲ. ಇನ್ನು ಅಧ್ಯಕ್ಷರು ಆ್ಯಸ್ ಯೂಶ್ವಲ್ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಯಾವುದಂದ್ರೆ ಸ್ಪೀಕರ್ ಪೋಟ್ರೇಮ್ ಅಂತ. ಇದು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ರೀ. ಸ್ಪೀಕರ್ ಪೋಟ್ರೇಮ್ ಅಂತ ಕರೀತಾರೆ. ಸ್ಪೀಕರ್ ಪೋಟ್ರೇಮ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಏನೋ ಒಂದು ಲೋಕಸಭೆ ವಿಸರ್ಜನೆ ಆಗೈತಿ. ಅದಾದಮೇಲೆ ಹೊಸದಾಗಿ ಏನು ಆಯ್ಕೆಯಾಗಿರ್ತಾರಲ್ಲ, ಪ್ರಥಮ ಸಭೆ ಒಂದನೇಕ್ಕೇನು ಸಭೆ ಸ್ಟಾರ್ಟ್ ಆಗಿರ್ತೈತಲ್ಲ, ಅದಕ್ಕಿಂತ ಮುಂಚೆ ಅವರ ಹಳೆಯ ಅಧ್ಯಕ್ಷರು ಯಾರು ಇರ್ತಾರಲ್ಲ ಅವರು ತಮ್ಮ ಸ್ಥಾನವನ್ನು ತೆಗೆದಿರ್ತಾರೆ. ಹಾಗಾಗಿ ಒಂದನೇ ಸಭೆ ಅಧ್ಯಕ್ಷತೆ ವಹಿಸ್ಕೋಬೇಕಾಗಿರ್ತೈತಲ್ಲ, ಅವಾಗ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಲೋಕಸಭೆಯ ಹಿರಿಯರು ಇರ್ತಾರಲ್ಲ ಅವರ ಸದಸ್ಯರನ್ನು ಪೋಟ್ರೆಮ್ ಆಗಿ ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡ್ತಾರೆ. ಸೊ ಈ ಪೋಟ್ರೆಮ್ ಅವರು ಏನು, ಫಾರ್ ಎಕ್ಸಾಂಪಲ್ ರಾಷ್ಟ್ರಾಧ್ಯಕ್ಷರೇ ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅದಾದಮೇಲೆ ಏನಕ್ಕತಿ, ಹೊಸದಾಗಿ ಆಯ್ಕೆಯಾದ ಸಂಸತ್ತಿನ ಸದಸ್ಯರ ಪ್ರಮಾಣ ವಚನವನ್ನು ಏನು ಬೋಧಿಸ್ತಾರಲ್ಲ ಅದು ಇವರ ಕರ್ತವ್ಯ. ಸಂಸದರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥ ಕೆಲಸವನ್ನು ಯಾರು ಮಾಡ್ತಾರೆ, ಸ್ಪೀಕರ್ ಪೋಟ್ರೆಮ್ ಮಾಡಿರ್ತಾರೆ. ಇವರು ಏನು ಮಾಡ್ತಾರೆ, ಹೊಸ ಸಭಾಧ್ಯಕ್ಷರನ್ನ ಯಾರು ಹಾಕ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ, ಸ್ಪೀಕರ್ ಪೋಟ್ರೆಮ್ ತಮ್ಮ ಪ್ರಮಾಣ ವಚನವನ್ನು ಬೋಧಿಸಿದ ನಂತರ
ಇವರ ಹುದ್ದೆ ಏನಕ್ಕತಿ ಶೂನ್ಯವಾಗ್ತತಿ. ಅವಾಗ ಸ್ಪೀಕರ್ ಪ್ರೋಟೆಮ್ ಏನಕ್ಕನ ಅವ್ರ ಹುದ್ದೆ ಅಸ್ತಿತ್ವವನ್ನು ಕಳೆದುಕೊಳ್ತತಿ. ಇದು ಬರೀ ಹೊಸ ಸಭಾಧ್ಯಕ್ಷರನ್ನ ಆಯ್ಕೆ ಮಾಡೋಕ್ಕೆ ಒಬ್ಬರನ್ನ ಇಮಿಡಿಯೇಟಾಗಿ ಆನ್ ಸ್ಪಾಟ್ ತಾತ್ಕಾಲಿಕವಾಗಿ ನೇಮಿಸುವಂಥ ಒಂದು ಸಿಸ್ಟಮ್ ಅಂತ ಹೇಳಬಹುದು. ಇನ್ನು ನಾವೀಗೇನು ಮಾಡೋದು, ಒಂದು ಸಾಮಾನ್ಯ ಮಸೂದೆ ಸಾಮಾನ್ಯ ಮಸೂದೆ ಹಾಗೂ ಹಣಕಾಸಿನ ಮಸೂದೆ. ಯಾವುದು? ಹಣಕಾಸಿನ ಮಸೂದೆ. ಇದರ ಡಿಫ್ರೆನ್ಸಸ್ಸನ್ನು ಏನು ಮಾಡೋಣ ತಿಳ್ಕೊಂಡು ಬರೋಣ ಅಂತ. ಇದು ಒಂದು ಡಿಫ್ರೆನ್ಸ್ ತಿಳ್ಕೊಂಡು ಇವತ್ತಿನ ಕ್ಲಾಸನ್ನು ಮುಗಿಸೋನು. ನೆಕ್ಸ್ಟ್ ಪಾರ್ಟ್ 4 ಆದರೂ ಸಮಸ್ಯೆ ಇಲ್ಲ, ಯಾಕಂದರೆ ಕ್ಲೀನಾಗಿ ತಿಳ್ಕೊಬೇಕು. ಹಾಗಾಗಿ ಪಾರ್ಟ್ ಬೈ ಪಾರ್ಟ್ ಹೇಳ್ಕೊತಕ್ಕನೆ 15ರಿಂದ 20 ನಿಮಿಷ ಇದನ್ನೊಂದು ಮುಗಿಸ್ಕೊಂಡು ಆಮೇಲೆ ಮಾತಾಡ್ತಾನೆ. ಹುಡುಕಿದ್ದು ಒಣ ಅಂಶ ಬರೀ. ಸೊ ಒಂದೇದೇನು, ಸಾಮಾನ್ಯ ಮಸೂದೆಯನ್ನು ಏನು ಮಾಡ್ಬೋದು, ಇದನ್ನು ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ಅದು ಹಣಕಾಸಿನ ಮಸೂದೆಯನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇನ್ನು ಸಾಮಾನ್ಯ ಸಭೆಯನ್ನು ಏನು ಮಾಡ್ಬೋದು, ಒಬ್ಬ ಮಂತ್ರಿ ಆದರೂ ಮಂಡಿಸ್ಬೋದು ಅಥವಾ ಖಾಸಗಿ ಸದಸ್ಯ ಅಂದರೆ ಮಂತ್ರಿ ಅಲ್ಲದವರು ಸಹ ಮಂಡಿಸಬಹುದು. ಇದನ್ನು ಇಲ್ಲಿ ಏನಕ್ಕತಿ, ಹಣಕಾಸು ಮಸೂದೆಯನ್ನು ಮಂತ್ರಿ ಮಾತ್ರ ಮಂಡಿಸಬಹುದು, ಖಾಸಗಿ ಸದಸ್ಯರು ಮಂಡಿಸುವಂತಿಲ್ಲ. ಇನ್ನು ಥರ್ಡ್ ಒನ್ ಏನು, ಸಾಮಾನ್ಯ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಶಿಫಾರಸ್ಸು ಬೇಕಾಗಿಲ್ಲ. ಶಿಫಾರಸ್ಸು ರಾಷ್ಟ್ರಾಧ್ಯಕ್ಷರದು ಬೇಕಾಗಿಲ್ಲ. ಯಾವುದಕ್ಕೆ? ಸಾಮಾನ್ಯ ಮಸೂದೆಗೆ. ನೀವು ಹಣಕಾಸು ಮಸೂದೆಗೆ ರಾಷ್ಟ್ರಾಧ್ಯಕ್ಷರ ಶಿಫಾರಸ್ಸಿದ್ರೆ ಮಾತ್ರ ಮಂಡಿಸ್ಬೋದು. ಶಿಫಾರಸ್ಸು ಕಂಪಲ್ಸರಿ, ಬೇಕೇ ಬೇಕು. ನೆಕ್ಸ್ಟ್ 4 ಸಾಮಾನ್ಯ ಮಸೂದೆಯನ್ನು ರಾಜ್ಯಸಭೆ ಏನು ಮಾಡಬಹುದು, ತಿರಸ್ಕರಿಸಬಹುದು. ಬಜೆಟು ಹಣಕಾಸು ಮಸೂದೆಯನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಹಬ್ಬಬ್ಬ ಅಂದ್ರೆ 14 ದಿನ ತಡಿಬಹುದು ಅಷ್ಟೆ. ಅದನ್ನು ಬಿಟ್ಟರೆ ಬೇರೆ ಯಾವ ಅಧಿಕಾರನೂ ಇಲ್ಲ. ಇನ್ನು 5ನೇದಾಗಿ ಏನು, ಸಾಮಾನ್ಯ ಮಸೂದೆಯನ್ನು ರಾಜ್ಯಸಭೆ ಏನು ಮಾಡ್ಬೋದು, ಅದನ್ನ ಆಬ್ವಿಯಸ್ಲಿ ಇಲ್ಲೇ ಹೇಳಿಬಿಟ್ನಲ್ಲ. ಸೊ ಇದನ್ನ 5th ಪಾಯಿಂಟ್ ಅಂತ ಮಾಡ್ಕೊರಿ. ಇದನ್ನು 6 ತಿಂಗಳ ಕಾಲ ಏನು ಮಾಡಬಹುದು, ತಡೆ ಹಿಡಿಬಹುದು. ಇದನ್ನು ತಿರಸ್ಕರಿಸಿ ಆಬ್ವಿಯಸ್ಲಿ ತಡೆ ಹಿಡಿದ್ರೆ 6 ತಿಂಗಳನ್ನು ತಡೆ ಹಿಡಿಬಹುದು ರಾಜ್ಯಸಭೆ. ಇದನ್ನು 14 ದಿವಸ ಅಷ್ಟೇ ತಡೆ ಹಿಡಿಬಹುದು. ಇನ್ನು ನೆಕ್ಸ್ಟ್ ಏನು, ಸಾಮಾನ್ಯ ಮಸೂದೆಯನ್ನು ಈಗ ಒಂದು ಸಾಮಾನ್ಯ ಮಸೂದೆಯನ್ನು ಲೋಕಸಭೆಯಿಂದ ರಾಜ್ಯಸಭೆಗೆ ಕಳುಹಿಸುವಾಗ ಸಭಾಧ್ಯಕ್ಷರ ದೃಢೀಕರಣ ಸಭಾಧ್ಯಕ್ಷರ ದೃಢೀಕರಣ ಅಗತ್ಯವಿಲ್ಲ, ನೆಸೆಸಿಟಿ ಇಲ್ಲ. ಇಲ್ಲಿ ಏನಕ್ಕತಿ 100% ಏನೈತಿ, ಅಗತ್ಯ ಐತಿ. ನೆಕ್ಸ್ಟ್ 7th ಒನ್ ಏನು, ಈಗ ಯಾವುದೋ ಒಂದು ಸಾಮಾನ್ಯ ಮಸೂದೆ ನಡುವ ಲೋಕಸಭೆ ರಾಜ್ಯಸಭೆ ನಡುವ ಕ್ಲ್ಯಾಶ್ ಆತ್ಪ, ಹಿಂಗೆ ಅವಾಗ ಏನು ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರು ಆರ್ಟಿಕಲ್ 108 ಮೂಲಕ ಜಂಟಿ ಸಭೆಯನ್ನು ಕರೆದು ಏನು ಮಾಡ್ತಾರೆ, ಆ ಕಿರಿಕಿರಿ ಆ ತೊಂದರೆಯನ್ನು ಶಮನ ಮಾಡ್ತಾರೆ. ಬಟ್ ಇಲ್ಲಿ ಅದಕ್ಕೆ ಅವಕಾಶವಿಲ್ಲ. ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಇಲ್ಲಿ ಅವಕಾಶ, ಜಂಟಿ ಸಭೆಗೆ ಅವಕಾಶ ಇಲ್ಲ. ಇನ್ನು ನೆಕ್ಸ್ಟ್ ಒನ್ ಏನು, ಈಗ ಒಂದು ಸಾಮಾನ್ಯ ಮಸೂದೆಗೆ ಸೋಲುಂಟಾತಂತ, ಸೋತ್ರವರು, ಅದಕ್ಕೆ ಮೆಜಾರಿಟಿ ಬರಲಿಲ್ಲ. ಅವಾಗ ಏನು ಮಾಡ್ಬೋದು, ಸರ್ಕಾರ ರಾಜೀನಾಮೆಯನ್ನು ನೀಡಬಹುದು, ನೀಡದೇ ಇರಬಹುದು, ಎರಡೂ ಬರ್ತೈತಿ. ಅಥವಾ ಎಸ್ಪೆಷಲಿ ಮಂತ್ರಿ ಮಂಡಿಸಿದಾಗ ಇಲ್ಲಾದ್ರೆ
ಇಲ್ಲಿ ಅಕಸ್ಮಾತ್ ಹಣಕಾಸಿಂದ ಸೋಲು ಉಂಟಾಗಿದ್ದ ಖರೆ ಆದ್ರೆ 100% ಇವ್ರು ಏನು ಮಾಡಬೇಕು, ರಾಜೀನಾಮೆಯನ್ನು ನೀಡಲೇಬೇಕಾಗ್ತದೆ. ಇನ್ನೊಂದು 9ನೇದು ಸಿಂಪಲ್ ಆಗಿರ್ತಾನೆ. ಸಾಮಾನ್ಯ ಮಸೂದೆಯನ್ನು ಏನು ಮಾಡ್ಬೋದು, ರಾಷ್ಟ್ರಾಧ್ಯಕ್ಷರು ತಿರಸ್ಕರಿಸಬಹುದು. ಅವರಿಗೆ ಆ ಅಥಾರಿಟಿ ಐತಿ. ಬಟ್ ಹಣಕಾಸು ಮಸೂದೆಯನ್ನು ಅವರು ತಿರಸ್ಕರಿಸುವಂತಿಲ್ಲ. ಏನಂತಿಲ್ಲ, ತಿರಸ್ಕರಿಸುವಂತಿಲ್ಲ. ಹಂಗೆ ಮರುಪರಿಶೀಲನೆಗೂ ಕಳಿಸುವಂತಿಲ್ಲ. ನೋ, ಇವು ಎರಡು ಅವ್ರ ಕಡೆಯಿಂದ ಸಾಧ್ಯವಿಲ್ಲ. ಅದನ್ನು ಮಾಡೋಕೆ ಅವ್ರಿಗೆ ಅಥಾರಿಟಿ ಇಲ್ಲ ಅಂತ ಅರ್ಥ. ಸೊ ಇದಾಗಿತ್ತು ನಮ್ಮ ಇವತ್ತಿನ ರಾಜ್ಯಸಭೆ ಮತ್ತು ಅದರ ಏನು ಡೀಟೇಲ್ಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಹೊಳ್ಳಿ ಸಾಮಾನ್ಯ ಮಸೂದೆ ಮತ್ತು ಹಣಕಾಸಿನ ಮಸೂದೆ ಬಗ್ಗೆ ನಾವೇನು ಮಾಡಿದ್ವಿ, ಮಾತಾಡಿದ್ವಿ. ಇನ್ನು ನಾಳೆ ಸಂಸತ್ತಿನ ಏನು ಶಾಸನೀಯ ಅಧಿಕಾರಗಳು ಅದ್ರ ಬಗ್ಗೆ ಮಂತ್ರಾಲೋಚನೆ, ಅದರ ಏನು ಹೆಂಗೆ ಫಾರ್ ಎಕ್ಸಾಂಪಲ್ ಏನು ಲಕ್ಷಣ ಹರಿದ ನಾನು ಕಾರ್ಯ ಹೆಂಗೆ ನಡೀತೈತಿ ಸಂಸತ್ತು ಅಂದ್ರೆ 1ನೇ ವಾಚನ 2ನೇ ವಾಚನ, ಸಾಮಾನ್ಯ ಚರ್ಚೆ ಹಂತ, ಸಮಿತಿ ಹಂತ, ಶಾಸನವನ್ನು ರೂಪಿಸುವ ಕ್ರಿಯೆ ಹೆಂಗೈತಿ ಅದರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಿ, ಅದಾದಮೇಲೆ ಸಾಮಾನ್ಯ ಮಸೂದೆ ಮತ್ತು ಖಾಸಗಿ ಮಸೂದೆ ನಡುವೆ ಇರುವಂಥ ಡಿಫ್ರೆನ್ಸಸ್ಗಳನ್ನು ತಿಳ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಒಂಚೂರು ನೋಡ್ಕೊಂಡು ಬರೋಣ ಅಂತ ಹೇಳ್ತಾ, ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನೋ ಅಂತಾರೆ ಅದನ್ನೊಂಚೂರು ಮಾಡಿ. ಹಂಗೆ ಬಾಜುಕ್ಕೆ ನಾವು ಯೂಟ್ಯೂಬ್ನಾಗ ಒಂದು ಹೊಸದ ಗಂಟೆ ಕಟ್ಟೇವ್ರಿ. ಆ ಗಂಟೆ ಡನ್ ಅಂತ ಹೊಡೆದ್ರೆ ನಮ್ಮ ನೋಟಿಫಿಕೇಷನ್ ನಾವು ಏನು ನೆಕ್ಸ್ಟ್ ವೀಡಿಯೋ ಮಾಡ್ತೇವೆ ಎಲ್ಲ ಸೀದಾ ನಿಮ್ಮ ಫೋನಿಗೆ ಬಂದು ಕುಂದಿರ್ತವೆ ಅಂತ ಹೇಳ್ತಾ, ಯಾರಿಗೆ ಸಂವಿಧಾನವನ್ನು ಕಲಿಯೋಕೆ ಇಂಟ್ರೆಸ್ಟ್ ಐತಿ ದಯವಿಟ್ಟು ಅವ್ರಿಗೆ ಏನು ಮಾಡ್ತೀರಿ, ನಮ್ಮ ಪಾಠಶಾಲಾ ಅಕಾಡೆಮಿ ಕ್ಲಾಸನ್ನು ದಯವಿಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ದತ್ತಗುರು ನಮಸ್ಕಾರ.